ಇದನ್ನು ನೋಡಿದಂತಹ ಮುಕ್ಕೋಟಿ ದೇವರುಗಳು ತುಂಬ ಗಾಬರಿಯಾಗಿ ಏನೋ ಅನಾಹುತ ಆಗುತ್ತೆ ಅಂತ ಬ್ರಹ್ಮನ ಹತ್ರ ಹೋಗ್ತಾರೆ. ಈ ರೀತಿ ದೊಡ್ಡ ಅನಾಹುತ ಆಗ್ತಾ ಇದೆ, ಅದನ್ನು ಹೇಗಾದರೂ ನೀವು ತಡೆದು ನಿಲ್ಲಿಸಬೇಕು ಅಂತ ಬ್ರಹ್ಮನಲ್ಲಿ ಕೇಳ್ಕೊಳ್ತಾರೆ. ಬ್ರಹ್ಮ ಏನು ಮಾಡ್ತಾನಂದರೆ ಶ್ರೀ ವಿಷ್ಣುವಿನ ಹತ್ರ ಹೋಗಿ ಈ ಥರ ಆಗ್ತಾ ಇದೆ, ಏನಾದರೂ ಮಾಡಿ ಅಂತ ಕೇಳ್ಕೊಂಡಾಗ ಶ್ರೀ ವಿಷ್ಣು ಏನು ಮಾಡ್ತಾರೆ ಅಂದರೆ ಈ ಪುಷ್ಕಲ ವರ್ತಗಂ ಮೇಘಗಳು ಅವುಗಳನ್ನ ಕರೆದು ನೀವು ಹೋಗಿ ಮಳೆಯನ್ನು ಸುರಿಸಿ ಈ ಅಗ್ನಿಯನ್ನು ಶಮನ ಮಾಡಿ ಅಂತ ಶ್ರೀ ವಿಷ್ಣು ಆ ಮೇಘಗಳಿಗೆ ಹೇಳ್ತಾರೆ. ಆಗ ಈ ಮೇಘಗಳು ಮಳೆಯನ್ನು ಸುರಿಸ್ತವೆ. ತುಂಬ ಭಾರಿ ಮಳೆಯಾಗುತ್ತೆ, ಒಂದು ಪ್ರವಾಹ ಬರೋ ರೀತಿಯಲ್ಲಿ ಮಳೆಯಾಗುತ್ತೆ. ಆ ಒಂದು ಮಳೆಯಿಂದ ಈ ಅಗ್ನಿ ಶಮನವಾಗುತ್ತೆ. ಆದರೆ ತಿರುಮಲಿಸೆ ಆಳ್ವಾರವರು ಯಾವುದೇ ಗಾಬರಿ ಇಲ್ಲದೆ ಪ್ರವಾಹ ಬರ್ತಾಯಿದ್ರು, ಅಗ್ನಿ ಬರ್ತಾಯಿದ್ರು ಅವರು ತಮ್ಮ ಧ್ಯಾನದಲ್ಲಿ ತೊಡಗಿರ್ತಾರೆ. ಸ್ವಲ್ಪ ಹೊತ್ತಾದ ನಂತರ ಪರಮೇಶ್ವರನ ಕೋಪ ಕಡಿಮೆ ಆಗುತ್ತೆ. ಪರಮೇಶ್ವರ ತಿರುಮಲಿಸೆ ಆಳ್ವಾರವರ ಅಪಾರವಾದ ಭಕ್ತಿ ಹಾಗೂ ಶಕ್ತಿಯನ್ನು ಮೆಚ್ಚಿ ತಿರುಮಲಿಸೆ ಆಳ್ವಾರವರಿಗೆ ಭಕ್ತಿಸಾರ ಎನ್ನುವ ಹೆಸರನ್ನು ನೀಡ್ತಾರೆ. ಆದ್ದರಿಂದ ತಿರುಮಲಿಸೆ ಆಳ್ವಾರವರಿಗೆ ಭಕ್ತಿಸಾರ ಎನ್ನುವ ಹೆಸರು ಬಂತು. ಇದು ಒಂದು ಘಟನೆ. ಇದೇ ರೀತಿ ತಿರುಮಲಿಸೆ ಆಳ್ವಾರವರ ಶಕ್ತಿ ಹಾಗೂ ಅವರ ಒಂದು ಭಕ್ತಿಯನ್ನು ಪರೀಕ್ಷೆ ಮಾಡುವ ಹಲವಾರು ಘಟನೆಗಳು ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಘಟನೆಯನ್ನು ನಾನು ಹೇಳಬೇಕು ಅಂದರೆ ನಿಮಗೆ, ಸುತ್ತಿಹಾರ ಎನ್ನುವ ಒಬ್ಬ ಯೋಗಿ, ಅವನು ತನ್ನ ಅಪಾರವಾದ ಯೋಗ ಶಕ್ತಿಯಿಂದ ಒಂದು ಹುಲಿಯನ್ನು ಪಳಗಿಸಿ ಅದನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡಿರ್ತಾನೆ. ಒಮ್ಮೆ ಅವನು ಆ ಹುಲಿ ವಾಹನದಲ್ಲಿ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇರ್ತಾನೆ. ಆಗ ಒಂದು ಸ್ಥಳದಲ್ಲಿ ಆ ವಾಹನ ನಿಂತ್ಕೊಳ್ಳುತ್ತೆ, ಮುಂದೆ ಹೋಗೋದಿಲ್ಲ, ಯಾವುದೋ ಒಂದು ಶಕ್ತಿ ತಡಿತಾ ಇರುತ್ತೆ. ಆಗ ಇವರು ಯೋಚನೆ ಮಾಡ್ತಾರೆ, ಕೆಳಗಡೆ ನೋಡಿದ್ರೆ ತಿರುಮಲಿಸೆ ಆಳ್ವಾರವರು ಧ್ಯಾನ ಮಾಡ್ತಾ ಇರ್ತಾರೆ. ಯಾರು ಇವರು ಅಂತ ಈ ಸುತ್ತಿಹಾರ ಯೋಗಿಗಳು ಕೆಳಗಡೆ ಬರ್ತಾರೆ. ಬಂದು ನೋಡ್ತಾರೆ, ಒಬ್ಬರು ಧ್ಯಾನದಲ್ಲಿದ್ದಾರೆ, ಯಾರೋ ಮಹಾನ್ ಯೋಗಿಗಳಿರಬೇಕು ಅಂತ ಇವರು ನೋಡ್ತಾರೆ. ಅವ್ರನ್ನ ನೋಡಿದ್ರೆ ಹಳೆಯ ಒಂದು ಉಡುಪನ್ನು ಧರಿಸಿದ್ದಾರೆ, ಕೊರಳಲ್ಲಿ ಒಂದು ಸಾಧಾರಣವಾದಂತಹ ಮಾಲೆ. ಇವರು ನೋಡ್ತಾರೆ, ನೋಡಿ ತಿರುಮಲಿಸೆ ಆಳ್ವಾರವ್ರನ್ನ ಮಾತಾಡಿಸ್ತಾರೆ. ಸ್ವಾಮಿಗಳೇ, ಇವು ದೊಡ್ಡ ಯೋಗಿಗಳು ಅನಿಸುತ್ತೆ, ಅಂದರೆ ಈ ರೀತಿ ಒಂದು ಹಳೆಯ ಒಂದು ಉಡುಪನ್ನು ಧರಿಸಿದಿರಲ್ಲ ನೀವು, ನಾನು ನಿಮಗೆ ಒಂದು ಹೊಸ ಒಂದು ವಸ್ತ್ರವನ್ನು ಕೊಡ್ತೀನಿ ಅಂತ ತಮ್ಮ ಒಂದು ಯೋಗ ಶಕ್ತಿಯಿಂದ ಒಂದು ಬೆಲೆ ಬಾಳುವಂತಹ ಒಂದು ವಸ್ತ್ರವನ್ನು ಸೃಷ್ಟಿ ಮಾಡಿ ಅದನ್ನು ತಿರುಮಲಿಸೆ ಆಳ್ವಾರವರಿಗೆ ಕೊಡೋದಕ್ಕಂತ ಹೋಗ್ತಾರೆ. ಆಗ ತಿರುಮಲಿಸೆ ಆಳ್ವಾರವರು ಏನು ಹೇಳ್ತಾರಂದರೆ, ನನಗೆ ಇದರ ಅವಶ್ಯಕತೆ ಇಲ್ಲ,